ಈ ದಿನ ಸರ್ಕಾರದ ಆದೇಶದಂತೆ ನಾವು ಡಾಕ್ಟರ್ ಬಾಬು ಅಳಕಟ್ಟಿಯವರ ವಚನಕಾರರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಜಯಂತಿಯ ಕಾರ್ಯಕ್ರಮಕ್ಕೆ ನಮ್ಮ ನಾಮನಿರ್ದೇಶನ ಸದಸ್ಯರಾದ ಜಯಣ್ಣ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದೀನಿ. ಹಾಗೆಯೇ ನಮ್ಮ ಸಂಘದ ಅಧ್ಯಕ್ಷರು ಚಿನ್ನಪ್ಪನವರು ಸಹ, ನೌಕರ ಸಂಘದ ಅಧ್ಯಕ್ಷರು ಚಿನ್ನಪ್ಪ ಬಂದಿದ್ದಾರೆ, ಅವರು ಸ್ವಾಗತವನ್ನು ಕೋರ್ತಿದ್ದೀನಿ. ಅದರ ಜೊತೆಯಲ್ಲಿ ನಮ್ಮ ಸಿಬ್ಬಂದಿ ವರ್ಗಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ನಿಮಗೂ ಸ್ವಾಗತವನ್ನು ಕೋರ್ತಾ, ಅದರ ಜೊತೆಯಲ್ಲಿ ನಮ್ಮ ನಿವೃತ್ತ ಕಂದಾಯ ನಿರೀಕ್ಷಕರು ಸಹ ಮೋದಿನವರು ಬಂದಿದ್ದಾರೆ. ಅವರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ, ಈ ಜಯಂತಿಗಳನ್ನು ನಾವು ಯಾವ ಉದ್ದೇಶಕ್ಕಾಗಿ ಮಾಡಬೇಕು ಅನ್ನೋದರ ಬಗ್ಗೆ ನಾನು ಎರಡು ಮೂರು ಮಾತುಗಳನ್ನು ಆಡಲಿಕ್ಕೆ ಇಚ್ಛೆ ಪಡ್ತೀನಿ. ಜಯಂತಿಗಳು ನಾವು ಎಲ್ಲ ಜಯಂತಿಗಳನ್ನು ಆಚರಣೆ ಮಾಡ್ತೀವಿ. ಆದರೆ ಆ ಜಯಂತಿಯ ಆ ವ್ಯಕ್ತಿ ಘನತೆ ಬಗ್ಗೆ ನಾವು ಯಾರು ಅರ್ಥ ಮಾಡ್ಕೊಳ್ಳೋದು. ಅವರು ವಚನ ಪಿತಾಮಹ ಎಂದು ಅವ್ರಿಗೆ ಯಾಕೆ ಕರೆದ್ರಂದ್ರೆ, ಅವರು ಮೊಟ್ಟ ಮೊದಲನೇ ಬಾರಿಗೆ ಈ ಲೋಕದಲ್ಲಿ ಏನು ನಡೀತಾ ಇದೆ, ಆ ಲೋಕದಲ್ಲಿ ಈ ಸಮಾಜದಲ್ಲಿ ಏನು ಆಗು ಹೋಗುಗಳು ಆಗ್ತದವೆ, ಅದರ ಬಗ್ಗೆ ಅವರು ಚಿಂತನೆ ಮಾಡಿ ಅದೇ ಒಂದು ಜನರ ಮಾತುಗಳನ್ನೇ ಅಥವಾ ಈ ಸಮಾಜದಲ್ಲಿ ಆಗ್ತಿರುವ ಅಂಕುಡೊಂಕುಗಳನ್ನ ವಚನದ ರೂಪದಲ್ಲಿ ಜನಕ್ಕೆ ಅದನ್ನು ಹೇಳಿದ್ರು. ನೀವು ಮಾಡ್ತಿರೋದು ಯಾವುದೇ ಕೆಟ್ಟ ಕೆಲಸವಾದರೂ ಇದನ್ನ ತಿದ್ದಿ ಅದರ ಜೊತೆಯಲ್ಲಿ ಎಲ್ಲರೂ ಸಮಾನಾಗಿ ಬದುಕಬೇಕು, ಸಮಾಜದಲ್ಲಿ ಯಾರು ಕೆಟ್ಟದನ್ನು ಮಾಡಬಾರ್ದು, ಎಲ್ಲರಿಗೆಲ್ಲರೂ ಪ್ರೀತಿ ವಿಶ್ವಾಸದಿಂದಿರಬೇಕು. ಎಲ್ಲ ಮಹಾನ್ ವ್ಯಕ್ತಿಗಳು ಹೇಳಿರುವುದು ಅದನ್ನೇ. ನಾವು ಬದುಕಬೇಕು, ಜೀವನದಲ್ಲಿ ಸಮಾಜದಲ್ಲಿ ಯಾವ ರೀತಿ ಒಳ್ಳೆಯ ದಾರಿಯನ್ನು ಉಟ್ಕೊಂಡು ಮುಂದೆ ಹೋದರೆ ಎಲ್ಲದೂ ಈ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ವಚನಗಳನ್ನು, ಸಾಹಿತ್ಯಗಳನ್ನು, ಆಮೇಲೆ ಹಿರಿಯರ ಮಾತುಗಳನ್ನು ನಾವು ಈ ಕಾಲದಲ್ಲಿ ಯಾರು ಕೇಳಲ್ಲ. ನಾವು ಓದೋ ವಿದ್ಯಾಭ್ಯಾಸದಲ್ಲಿ ಸಹ ಹಿರಿಯರು ಏನಾದ್ರು ಅಂದ್ರೆ ಅವರಿಗೆ ಆ ಒಂದು ಅನುಕೂಲಕ್ಕೆ ಅವ್ರ ಮಾತುಗಳನ್ನು ಕೇಳ್ತಿದ್ವಿ. ಈ ನಿಟ್ಟಿನಲ್ಲಿ ನಾವು ನಮ್ಮ ಆಫೀಸಿನಲ್ಲಿ ಯಾವುದೇ ಒಂದು ಸಮಸ್ಯೆಗಳನ್ನಿದ್ರೂ ನಾವೇ ಕುತ್ಕೊಂಡು ಬಗೆಹರಿಸಬೇಕು. ಯಾಕಂದ್ರೆ ಆ ನಿಟ್ಟಿನಲ್ಲೇ ನಾವೆಲ್ಲರೂ ಕೆಲಸ ಮಾಡಬೇಕು. ನಾವೆಲ್ಲರೂ ಒಂದೇ ಕುಟುಂಬದಲ್ಲಿರುವ ಎಲ್ಲ